ನಮಸ್ಕಾರ ಕರುನಾಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ. ತಲೆಯೆಲ್ಲ ಲಗಾಡೆ ಹೋಯಿತು. ಫಸ್ಟ್ ಟಾಸ್ ಗೆದ್ದ ಇಂಗ್ಲೆಂಡ್ ಬಾಲಿಂಗನ್ನು ಆಯ್ಕೆ ಮಾಡ್ಕೊಂಡು ನಮ್ಗೆ ಬ್ಯಾಟಿಂಗ್ ಬಿಟ್ಟರು ಇಂಡಿಯಾದವ್ರಿಗೆ. ಅದು ಇರೋದು ಸೋಫಿಯಾ ಗಾರ್ಡನ್ ಕಾರ್ಡಿಫ್ ಎಂಬಲ್ಲಿ ಇಂಗ್ಲೆಂಡಿನಲ್ಲಿ. ಆ್ಯಸ್ ಯೂಸ್ವಲ್ ಆಗಿ ನಮ್ಮ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಕ್ಯಾಪ್ಟನ್ ಬಂದರು. ಬಂದರು. ನಮ್ಮ ರೋಹಿತ್ ಶರ್ಮಾ ಟುಕ್ಕು ಸ್ಟಾರ್ಟ್ ಮಾಡಿದರು. ರೋಹಿತ್ ಶರ್ಮನ ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಭಾಳ ಇತ್ತು. ಭಾಳ ದಿನ ಆತು ಬಂದಾರ. ಒಡಿಐಗೆ ಸ್ವಲ್ಪ ಜಸ್ಟ್ ಒಂದು ಹಾಫ್ ಸೆಂಚುರಿ ಅಂತ ಮಾಡಿದ್ರು. ಒಂದು 20 ರನ್ನಿಗೆ ಹೊಡೆದು ಔಟ್ ಆದ್ರೆ. ನಮ್ಮ ಗಿಲ್ ನೋಡ್ರಿ ಭಾಳ ಇಂಪ್ರೆಸ್ ಮಾಡಿದ ಬ್ಯಾಟ್ರ್ ಅವ. ಒಡಿಯಾಗ ಫಸ್ಟ್ ನಂಬರ್ 1 ರ್ಯಾಂಕಿನಾಗ ಅದಾರ ಇವಾಗ. ಜಸ್ಟ್ ಪ್ರೆಸೆಂಟಾಗಿ ಸ್ಟಾರ್ಟ್ ಮಾಡಿದರು. ಜಸ್ಟ್ 31 ರನ್ನಿಗೆ ಔಟ್ ಆದರು. 26ಕ್ಕೆ ಔಟ್ ಆದರು. ನಮ್ಮ ಒನ್ ಡೌನ್ ಕಿಂಗ್ ಕೊಹ್ಲಿ ಬಂದರು. ಟುಕ್ಕು ಅಂತ ಸ್ಟಾರ್ಟ್ ಮಾಡಿಬಿಟ್ರು. 66 ಬಾಲಿಗೆ 65 ರನ್ ಹೊಡೆದು ಔಟ್ ಆದರು. ನೆಕ್ಸ್ಟ್ ನಮ್ಮ ಇಶಾನ್ ಕಿಶನ್ ಅಂತರೂ ಎಷ್ಟು ಒಂದು ಆಟನ ಆಡಲಿಲ್ಲ ರೀ. 0ಕ್ಕೆ 1 ರನ್ ಹೊಡೆದು ಔಟ್ ಆದ. ಇದು ಮ್ಯಾಚಿಗೆ ಯಾಕೆ ನಮ್ಮ KL ರಾಹುಲ್ ಹಾಕೋಲಿಲ್ಲ ನೋಡ್ರಿ. ಹಾಕ್ಕೊಂಡಿದ್ರೆ ಒಂದು ಸ್ವಲ್ಪ ಏನರ ಬ್ಯಾಟಿಂಗ್ನಾಗ ಮತ್ತು ಸ್ವಲ್ಪ ಗಮ್ಮತ್ತು ಬರ್ತಿತ್ತು ರೀ. ಅದರ ಹಾಕ್ಕೊಂಡಿಲ್ಲ ರೀ ಅವ್ರನ್ನ. ನೆಕ್ಸ್ಟ್ ಮ್ಯಾಚ್ ನೋಡ್ಬೇಕು ರೀ. ಮೊನ್ನೆ ಪ್ಲೇಯರ್ ಆಫ್ ದ ಮ್ಯಾಚ್ ಆದಂಥ ಅಕ್ಷರ್ ಪಟೇಲ್ ಅವರು ಸ್ವಲ್ಪ ಸರಿಯಾಗಿ ಆಡಲಿಲ್ಲ. ವಾಷಿಂಗ್ಟನ್ ಸುಂದರ್ ಅವರು ಹೋದ ಮ್ಯಾಚ್ ಸೂಪರಾಗಿ ಆಟ ಆಡಿದರು. ಈ ಮ್ಯಾಚ್ನಾಗ ಇಬ್ಬರು 1ಕ್ಕೆ ಔಟ್ ಆದ. ಅಕ್ಷರ್ ಪಟೇಲ್ 1ಕ್ಕೆ ಔಟ್ ಆದ. ವಾಷಿಂಗ್ಟನ್ ಸುಂದರ್ 2ಕ್ಕೆ ಔಟ್ ಆದ. ಶಿವಮ್ ದುಬೆ ಅಂತರೂ 0ಕ್ಕೆ ಔಟ್ ಆದನ್ರಿ. ನೆಕ್ಸ್ಟ್ ನಮ್ಮ ಬಂದಿದ್ದ ಬಾಲರ್ಗಳು ನೋಡ್ರಿ. ನಮ್ಮ ಜಸ್ಪ್ರೀತ್ ಬುಮ್ರಾ ಅವ್ರು ಅದಲ್ರಿ, ನಮ್ಮ ಆಲ್ರೌಂಡರ್ ಅದರಲ್ಲ, ಅವ್ರಿಗಿಂತ ಫುಲ್ ಬೆಟ್ರಾಗಿ ಆಡ್ಯಾರ್ರಿ. 3 4 1 6 ಹೊಡೆದು ಔಟ್ ಆದ್ರಿ. ಮತ್ತು ನಮ್ಮ ಪ್ರಸಿದ್ಧವಾಗಿ ಬ್ಯಾಟಿಂಗ್ ಆಡಲಿಲ್ಲ ಅವರು. ಬಾಲರು ಅವ್ರಿಗೇನು ಅಷ್ಟು ಆಡಕ್ಕೆ ಬರಲ್ಲ ರೀ. ಮತ್ತು ನಮ್ಮ ಇಂಗ್ಲೆಂಡ್ರು ಸ್ಟಾರ್ಟ್ ಆಯ್ತು ರೀ. ಬಂದರು ಬೆನ್ ಡಕೆಟ್ ಮತ್ತು ಬೆಥೆಲ್ ಬಂದ್ರಿ. ನಮ್ಮ ಬೈಕ್ ರೇಸ್ ಯಾವಾಗ ಹೆಂಗೆ ರೇಸ್ ಕೊಟ್ರೆ ಹೆಂಗೆ ಬೂಮ್ರಾ ಅಂತಲ್ಲ, ಆ ರೀತಿ ಬೂಮ್ರಾ ಬಂದು ಫಸ್ಟ್ ಬಾಲಿ ಬೆನ್ ಡಕೆಟನ್ನು ಡಕ್ಔಟ್ ಮಾಡೇ ಬಿಟ್ರು. ಜಸ್ಟ್ 0ಕ್ಕೆ ಔಟ್ ಆದ್ರಿ. ಗೋಲ್ಡನ್ ಡಕ್ ಆಗಿ ಪೆವಿಲಿಯನ್ ಕಡೆಗೆ ಹೋದರು. ನೆಕ್ಸ್ಟ್ ಬಂದು ನಮ್ಮ ಜೋ ರೂಟು ಮರದ ರೂಟು ಅಂದ್ರೆ ಬೇರೆ ಎಷ್ಟು ಉದ್ದವಾಗಿತ್ತಲ್ಲ ಅಷ್ಟು ಇನ್ನಿಂಗ್ಸನ್ನು ಬಿಲ್ಡ್ ಮಾಡಿದ್ರಿ. 99 ರನ್ನಿಗೆ ಹೊಡೆದನ್ರಿ. ಜಸ್ಟ್ 1 ರನ್ನಿಂದ ಸೆಂಚುರಿ ಮಿಸ್ ಆತ್ರಿ. ಆದರೂ ಆ ವ್ಯಕ್ತಿ ಮುಖದಲ್ಲಿ ಭಾಳ ಖುಷಿ ನೋಡ್ರಿ. ಯಾಕಂದ್ರೆ ಮ್ಯಾಚ್ ಗೆಲ್ಲಿಸ್ಕೊಟ್ರು. ಭಾಳ ಇಂಪ್ರೆಸ್ ಆಗಿ ಭಾರಿ ಸೂಪರಾದ ಆಟ ಆಡಿದ್ರಿ. ನೆಕ್ಸ್ಟ್ ಹ್ಯಾರಿ ಬ್ರೂಕ್ ಕ್ಯಾಪ್ಟನ್ ಅಷ್ಟೇ ಒಂದು ಸರಿ ಆಡಲಿಲ್ಲ. ನಮ್ಮ ಗುರ್ನೂರ್ ಬರಾರ ಔಟ್ ಮಾಡಿದ್ರು. ನಮ್ಮ ಬಾಲರ್ಗೂ ಅಷ್ಟೇನು ಕನ್ವೀನಿಯನ್ಸ್ ಆಗಿ ಬಾಲ್ ಹಾಕಲಿಲ್ಲ. ಅವರು ಆರಾಮ್ ಈಸಿಯಾಗಿ ಗೆದ್ದರು ನೋಡ್ರಿ. ಈಗ ಸರಣಿ ಸಮಬಲ ಆಗೈತಿ. ಅವ್ರು ಒಂದು ಗೆದ್ದರ, ನಾವು ಒಂದು ಗೆದ್ದೀವಿ. ನೆಕ್ಸ್ಟ್ ಮ್ಯಾಚ್ ಇನ್ನೊಂದು ಐತ್ರಿ. ಕಾದು ನೋಡ್ಬೇಕ್ರಿ ಸರಣಿ ಯಾವ ಕಡೆಗೆ ಹೊಳತೈತಿ ಅನ್ನೋದು ಗೊತ್ತಾಗತ್ತೆ ರೀ ಇನ್ನೊಂದು 2 ದಿನ ಬಿಟ್ಟು. ಆದರೂ ಇಂಗ್ಲೆಂಡ್ದವ್ರು ಗೆದ್ರಿ. 4 ವಿಕೆಟ್ ಇರುಕೊಯ್ಲಿ ಗೆದ್ದರು. ನೆಕ್ಸ್ಟ್ 35 ಬಾಲ್ ಇರುಕೊಯ್ಲಿ ಮ್ಯಾಚನ್ನು ಕಡಿಗೆ ಮಾಡ್ಕೊಂಡ್ರು. ನೋಡ್ಬೇಕ್ರಿ, ಕಾದು ನೋಡೋಣ ನೆಕ್ಸ್ಟ್ ಮ್ಯಾಚ್ ಯಾವ ರೀತಿ ಇರ್ತಂತ. ಥ್ಯಾಂಕ್ ಯು.